ಫಸ್ಟ್ ವಿ ವಿಲ್ ಸ್ಟಡಿ ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಮೆಜಾರಿಟೀಸ್. ಮೆಜಾರಿಟಿಗಳು ಯಾವ್ಯಾವ ತರದ್ದಿದೆ ಅಂತ ನೋಡೋಣ ಸ್ವಲ್ಪ, ಬಿಕಾಸ್ ದೇ ಆರ್ ಇಂಪಾರ್ಟೆಂಟ್. ಫಸ್ಟ್ ಒನ್, ಫಸ್ಟ್ ಒನ್ ಸಿಂಪಲ್ ಮೆಜಾರಿಟಿ. ವೆರಿ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ರಿ ಇವುಗಳನ್ನ. ಸಿಂಪಲ್ ಮೆಜಾರಿಟಿ ಇಟ್ ಮೀನ್ಸ್ ಮೋರ್ ದ್ಯಾನ್ 50% ಆಫ್ ದ ಮೆಂಬರ್ಸ್ ಪ್ರೆಸೆಂಟ್ ಆಟ್ ವೋಟಿಂಗ್. ಆ ವೋಟ್ ಮಾಡುವಂತ ಸಂದರ್ಭದಲ್ಲಿ ಅರ್ಧಕ್ಕಿಂತ ಜಾಸ್ತಿ ಜನ ಸಪೋರ್ಟ್ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ? ಸಿಂಪಲ್ ಮೆಜಾರಿಟಿ. ಇಫ್ ದೇರ್ ಆರ್ 500 ಮೆಂಬರ್ಸ್ ಇನ್ ಲೋಕಸಭಾ, ಲೋಕಸಭೆಯಲ್ಲಿ 500 ಜನ ಇದಾರೆ ಅನ್ಕೊಳ್ರಿ, ಅಂಡ್ ಫೈಲ್ ವೋಟ್ ಮಾಡುವಂತ ಸಂದರ್ಭದಲ್ಲಿ 400 ಜನ ಮಾತ್ರ ಇದ್ದಾರೆ, 100 people went for a trip ಅನ್ಕೊಳ್ಳಿ. Because MPs, MLAs don't attend all session, okay? Only 400 people are present. The simple majority would be achieved if more than 200 members, means 200 plus 1. Okay? 200ಕ್ಕಿಂತ ಜಾಸ್ತಿ ಅಂದ್ರೆ ಎಷ್ಟು? 201 ಅಲ್ವಾ? ಆ ತರ. ವೋಟ್ ಇನ್ ಫೇವರ್ ಆಫ್ ದ ಬಿಲ್. ಒಂದು ಬಿಲ್ ಮಸೂದೆ ಮಂಡನೆ ಮಾಡ್ತಾ ಇದಾರೆ ಅನ್ಕೊಳ್ಳಿ. There are 500 MPs and in that session 400 people are sitting. Out of 400 people, 201 are supported that bill and that will become law. Okay, under simple majority. Some laws need just simple majority. ಕೆಲವೊಂದು ಕಾನೂನುಗಳಿಗೆ ಸಿಂಪಲ್ ಮೆಜಾರಿಟಿ ಸಾಕು. ಫಾರ್ ಎಕ್ಸಾಂಪಲ್, ಚೇಂಜಿಂಗ್ ದ ನೇಮ್ ಆಫ್ ಸ್ಟೇಟ್, ಹೆಸರು ಚೇಂಜ್ ಮಾಡೋಕೆ ಸಾಕೆಷ್ಟು, ಮತ್ತೇನು ಜಾಸ್ತಿ ಬೇಕಾಗಿಲ್ಲ. ದೆನ್ ಅಬ್ಸಲ್ಯೂಟ್ ಮೆಜಾರಿಟಿ ನೋಡೋಣ. more than 50% of the total membership of the house. ಅಬ್ಸಲ್ಯೂಟ್ ಮೆಜಾರಿಟಿ ಅಂತ ಅಂದ್ರೆ ಎಷ್ಟು ಜನ ಕೂತಿದ್ದಾರೆ ಇಂಪಾರ್ಟೆಂಟ್ ಅಲ್ಲ, ಟೋಟಲ್ ಮೆಂಬರ್ಶಿಪ್ ಎಷ್ಟಿದೆ. ಮೇಲಿನ ಕೇಸಲ್ಲಿ ಬಂದ್ರೆ 500 ಮೆಂಬರ್ಸ್ ಇದ್ರು, ಅಬ್ಸಲ್ಯೂಟ್ ಮೆಜಾರಿಟಿ ಮೀನ್ಸ್ ಹಾಫ್ ಆಫ್ 500, 250 plus 1, 251. ರಿಮೆಂಬರ್ ದಿಸ್. ಅಬ್ಸಲ್ಯೂಟ್ ಮೆಜಾರಿಟಿ ಮೀನ್ಸ್ 251 ಜನ. ಅಲ್ಲಿ in that session, if 400 people are sitting, out of 400 people there should be 251 people should support that. ಅದಕ್ಕೆ 251 ಜನ ಸಪೋರ್ಟ್ ಮಾಡ್ಬೇಕು. ಇದೇ ಎಕ್ಸಾಂಪಲ್ ಬರ್ಕೊಡ್ರಿ, ಇಲ್ಲಿ ಕೆಳಗಡೆ ಆ ಎಕ್ಸಾಂಪಲ್ ಬೇಡ, ಯಾಕಂದ್ರೆ ಎಲ್ಲಾನು ಒಂದೇ ಎಕ್ಸಾಂಪಲ್ ತರ ಹೋಗೋಣ. ಸಿಂಪಲ್ ಮೆಜಾರಿಟಿ ಎಷ್ಟು ಜನ ಕೂತಿದ್ದಾರೆ, ಹೌ ಮೆನಿ ಪೀಪಲ್ ಆರ್ ಸಿಟ್ಟಿಂಗ್, ಅದರಲ್ಲಿ ಒಂದು ಜಾಸ್ತಿ. ಅಬ್ಸಲ್ಯೂಟ್ ಮೆಜಾರಿಟಿ ಮೀನ್ಸ್ ಟೋಟಲ್ ಮೆಂಬರ್ಶಿಪ್ 500, ಹಾಫ್ ಪ್ಲಸ್ 1, ಅಬ್ಸಲ್ಯೂಟ್ ಮೆಜಾರಿಟಿ ಅಂತ ಕರಿತೀವಿ ಅದನ್ನು. 251 ಇದು 500ಅಲ್ಲಿ. ನೆಕ್ಸ್ಟ್ ಎಫೆಕ್ಟಿವ್ ಮೆಜಾರಿಟಿ. ಎಫೆಕ್ಟಿವ್ ಮೆಜಾರಿಟಿ ಅಂತ ಅಂದ್ರೆ more than 500 of the total effective strength of the house, excluding vacancies. For example, effective majority, I will tell you. ಈ ಎಕ್ಸಾಂಪಲ್ ಬೇಡ, ಮತ್ತೊಂದು ಬರೆಸ್ತೀನಿ, ಬರೀರಿ. The membership is 500. The total membership of Lok Sabha is 500 and 20 are vacant. 20 ಜನ ಎಂಪಿಗಳಿಲ್ಲ ಅನ್ಕೊಳ್ಳಿ. Okay, these are vacant. So now the membership is 480 people. In 480 people, around 100 people went for a tour. 100 people ಪ್ರವಾಸಕ್ಕೆ ಹೋದ್ರು ಅನ್ಕೊಳ್ಳೋಣ. ಇದರಲ್ಲಿ ಎಷ್ಟು ಉಳಿದ್ರು? 380. ಸೊ ಇದರಲ್ಲಿ ವಾಟ್ ದೇ ಆರ್ ಟೆಲ್ಲಿಂಗ್, ಹೌ ಮಚ್ ಇರ್ಬೇಕು ಇದರಲ್ಲಿ? 380 ನಲ್ಲಿ ಹಾಫ್ ಪ್ಲಸ್ 1 ಮೀನ್ಸ್ ಎಷ್ಟಾಗತ್ತೆ? 38, 191 ಅಲ್ವಾ? 190 ಪ್ಲಸ್ 1. ಈ ಎಕ್ಸಾಂಪಲ್ ಬರ್ಕೊಡ್ರಿ. ರೈಟ್ ದಿಸ್ ಎಕ್ಸಾಂಪಲ್ ಓನ್ಲಿ, ಬೇರೆ ಬೇರೆ ಬೇಡ. ಎಫೆಕ್ಟಿವ್ ಮೆಜಾರಿಟಿ. ದೆನ್ ಸ್ಪೆಷಲ್ ಮೆಜಾರಿಟಿ. ಸ್ಪೆಷಲ್ ಮೆಜಾರಿಟಿ ಎರಡು ಟೈಪ್ ಇರುತ್ತೆ. ಸ್ಪೆಷಲ್ ಮೆಜಾರಿಟಿ ಆರ್ 2 types. ಫಸ್ಟ್ ಒನ್ ಸಿಂಪಲ್ ಮೆಜಾರಿಟಿ ಹೌಸ್ ನಲ್ಲಿ ಎಷ್ಟು ಜನ ಇದಾರೆ ಅಷ್ಟೇ ನೋಡುತ್ತೆ. ಎಫೆಕ್ಟಿವ್ ಮೆಜಾರಿಟಿ ನಲ್ಲಿ ಹೌಸ್ ನಲ್ಲಿ ಇರೋ ಜನ ಪ್ಲಸ್ ಟೋಟಲ್ ಮೆಂಬರ್ಶಿಪ್ ಕೂಡ ಕಂಪೇರ್ ಮಾಡುತ್ತೆ.
ಓ ಸಾರಿ ನಾನು ತಪ್ಪು ಹೇಳಿದೆ ಅನ್ಸುತ್ತೆ. ಸಾರಿ ರಾಂಗ್ ಆಯ್ತದು. ಗುಡ್ ಅಬ್ಸರ್ವೇಷನ್. ಹಾ, ಇವರು ಟೂರ್ ಹೋಗಿದ್ರು ಕೂಡ ಇದ್ರ ಹಾಫ್ ಪ್ಲಸ್ 1 240 ಪ್ಲಸ್ 1. ಗುಡ್ ಅಬ್ಸರ್ವೇಷನ್. ತಪ್ಪಾಗ್ತಿತ್ತು ಅದು. ಎಷ್ಟಾಗಬೇಕೀಗ? 240 ಪ್ಲಸ್ 1 ಎಫೆಕ್ಟಿವ್ ಮೆಜಾರಿಟಿ. ಕೂತಿರೋರ್ನ ನೋಡಲ್ಲ, ಇಲ್ಲಿ ಟೋಟಲ್ ಮೆಂಬರ್ಶಿಪ್ ಲೆಕ್ಕ ಹಾಕ್ತೀವಿ. ದೆನ್ ಸ್ಪೆಷಲ್ ಮೆಜಾರಿಟಿ 2 ಟೈಪ್ ಇದೆ. ಅಂಡರ್ ಆರ್ಟಿಕಲ್ 368 ಸ್ಪೆಷಲ್ ಮೆಜಾರಿಟಿ ಅಂತ ಅಂದ್ರೆ ಏನಾಗುತ್ತೆ? ಅ ಮೆಜಾರಿಟಿ ನಾಟ್ ಲೆಸ್ ದನ್ 2/3 ಆಫ್ ದ ಮೆಂಬರ್ ಪ್ರೆಸೆಂಟ್ ಅಂಡ್ ವೋಟಿಂಗ್ ಅಂಡ್ ಮೆಜಾರಿಟಿ ಆಫ್ ಟೋಟಲ್ ಮೆಂಬರ್ಶಿಪ್ ಆಫ್ ದ ಹೌಸ್. ಓಕೆ, ಅಂದ್ರೆ ಈ ಕೂತಿರೋರಲ್ಲಿ ಅದರಲ್ಲಿ ಎಷ್ಟು ಜನ ಇದಾರಲ್ಲ ಅದರಲ್ಲಿ ಸಿಂಪಲ್ ಮೆಜಾರಿಟಿ ಇರಬಾರ್ದು, 2/3 ಇರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫಾರ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂಡರ್ ಆರ್ಟಿಕಲ್ 368, if there are 545 members in Lok Sabha and 500 members are present at voting, at least 2/3 support that. ಅಂದ್ರೆ 334 ಅದನ್ನ ಸಪೋರ್ಟ್ ಮಾಡಬೇಕು. ಜೊತೆಗೆ and must also be majority of total membership. ಇದನ್ನ ಒಂದು ಚಾರ್ಟ್ ಮಾಡ್ತೀನಿ, ಇಲ್ಲೇ ಅರ್ಥ ಆಗುತ್ತೆ ನಿಮ್ಗೆ ಈಸಿಯಾಗಿ. ಒಂದೇ ನಿಮಿಷ. ಎಲ್ಲಾನು 545 ಇಂದ ಹೋಗೋಣ. ಇಟ್ ಈಸ್ ಈಸಿ ಟು ರಿಮೆಂಬರ್, ರೈಟ್? ಓಕೆ, ಈ ಚಾರ್ಟ್ ಮಾಡ್ಕೊಡ್ರಿ ಎಲ್ರು. ಫಸ್ಟ್ ಸಿಂಪಲ್ ಮೆಜಾರಿಟಿ. ಸೊ ಟೋಟಲ್ ಸ್ಟ್ರೆಂತ್ 545. ಪ್ರೆಸೆಂಟ್ ಅಟ್ ವೋಟಿಂಗ್, ಪ್ರೆಸೆಂಟ್ ಎಷ್ಟು ಜನ ಇದಾರೆ ಅನ್ಕೊಳ್ಳೋಣ? 400 ಅನ್ಕೊಳ್ಳೋಣ. 400 ಆರ್ ಪ್ರೆಸೆಂಟ್ ಅಂಡ್ ಮೆಜಾರಿಟಿ ಅಂತ ಅಂದ್ರೆ ಇಲ್ಲಿ ಎಷ್ಟಾಗತ್ತೆ? 201, ಅಥವಾ ಅದನ್ನ 200 ಪ್ಲಸ್ 1 is equal to 201. ಸಿಂಪಲ್ ಮೆಜಾರಿಟಿ. ದೆನ್ ಪ್ರೆಸೆಂಟ್ ಆಟ್ ವೋಟಿಂಗ್. ದೆನ್ ಎರಡನೇದೇನಿದೆ? ಅಬ್ಸೊಲ್ಯೂಟ್ ಮೆಜಾರಿಟಿ. ಹಾ, 545. ಪ್ರೆಸೆಂಟ್ ಅಟ್ ವೋಟಿಂಗ್ 400. ಬಟ್ ಅಬ್ಸಲ್ಯೂಟ್ ಮೆಜಾರಿಟಿ ಮೀನ್ಸ್ ಏನು? ಅಬ್ಸಲ್ಯೂಟ್ ಮೆಜಾರಿಟಿ ಅಂತ ಅಂದ್ರೆ ಮೆಂಬರ್ಶಿಪ್ ನ ಹಾಫ್, ಅಂದ್ರೆ 545 ಡಿವೈಡ್ ಬೈ 2 272 ಪ್ಲಸ್ 1 273. ಓಕೆ, ಅಂದ್ರೆ ಇಲ್ಲಿ ಮೆಂಬರ್ಸ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಕನ್ಸಿಡರ್ ಮೆಂಬರ್ಶಿಪ್, ಟೋಟಲ್ ಮೆಂಬರ್ಶಿಪ್. ಆಮೇಲೆ ಇದನ್ನ ನೋ ನೀಡ್ ಟು ರಿಮೆಂಬರ್ ಚಾರ್ಟ್, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಡ್ರಿ ಅದನ್ನ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಇಲ್ಲಿ ಕನ್ಸಿಡರ್ ಅಟೆಂಡೆನ್ಸ್ ಅಷ್ಟೇ ನೋಡ್ತೀವಿ ಇಲ್ಲಿ ಸಿಂಪಲ್ ನಲ್ಲಿ. ಎಷ್ಟು ಜನ ಬಂದಿದ್ದಾರೆ, ಹೌ ಮೆನಿ ಪೀಪಲ್ ಆರ್ ಸಿಟ್ಟಿಂಗ್ ಫಾರ್ ಸೆಷನ್, ಅದನ್ನ ನೋಡ್ತೀವಿ. Then third one, effective majority. The capacity of a house is 545. House na capacity ಎಷ್ಟಿದೆ? 545 ಇದೆ. ಬಟ್ ಹೌ ಮೆನಿ ಪೋಸ್ಟ್ಸ್ ಆರ್ ವೇಕೆಂಟ್? ಒಂದೇ ನಿಮಿಷ ನೋಡೋಣ ಅದನ್ನ. ಎಫೆಕ್ಟಿವ್ ಮೆಜಾರಿಟಿ 20 ಆರ್ ವೇಕೆಂಟ್. 20 ಆರ್ ವೇಕೆಂಟ್. ಓಕೆ, ಸೊ 20 ವೇಕೆಂಟ್ ಖಾಲಿ ಇದೆ, ಇನ್ನು ಯಾರು ಎಂಪೀಸ್ ಆಗಿಲ್ಲ. ಸೊ ನೌ ದ ಟೋಟಲ್ ಮೆಂಬರ್ಶಿಪ್ ಇಸ್ 525. ಓಕೆ, ಪ್ರೆಸೆಂಟ್ ಎಷ್ಟಿದ್ದಾರೆ ಅನ್ಕೊಳ್ಳೋಣ? 400 people. So what we have to check here? 263 only. Consider effective membership. Effective membership ಯಾಕೆ?
ಇದನ್ನ ನೋಡ್ತಾರೆ, ಮೆಂಬರ್ಸ್ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ, ಅವ್ರು 20 ಜನ ಇಲ್ವೇ ಇಲ್ಲ ಅಲ್ಲಿ. ಹಾ, ಖಾಲಿ ಇದೆ, ಹುದ್ದೆಗಳೇ ಖಾಲಿ ಇದೆ, ಆ ತರ ಎಫೆಕ್ಟಿವ್ ಮೆಜಾರಿಟಿ. ದೆನ್ ಫೋರ್ತ್ ಒನ್, ಸ್ಪೆಷಲ್ ಮೆಜಾರಿಟಿ. ಕನ್ಸಿಡರ್ ದೇರ್ ಆರ್ 545 ಮೆಂಬರ್ಸ್. ಒಂದು ನಿಮಿಷ, 545 ಮೆಂಬರ್ಸ್ and 545 members are there, and how many people are sitting for voting? 400. 400 ನ 2/3 ಅಂದ್ರೆ ಎಷ್ಟಾಗತ್ತೆ? 2/3 ಅಂದ್ರೆ ಎಷ್ಟಾಗತ್ತಿದು? 400 into 2, 800 divided by 3 ಅಂದ್ರೆ 267. 267 ಆಗತ್ತೆ, ಬಟ್ ಸಾಲಲ್ಲ ಇಷ್ಟೇ. ಇಟ್ ಈಸ್ ನಾಟ್ ಇನಫ್ ಬಿಕಾಸ್ ವಿ ನೀಡ್ 273. Remember, so for special majority under Article 368, we need more members here. For example, if 500 members are sitting, ಎಷ್ಟಾಗತ್ತಿದು? 500 into 2 divided by 3, 1000 divided by 3 means 334. They are supported. This is more than 273. Okay, pass. This is not pass. ಇದ್ಯಾಕೆ ಪಾಸ್ ಆಗ್ಲಿಲ್ಲ 267? Why? Because for a constitutional amendment, first condition is the support should be more than total members. No, half of the total members. 50% ಗಿಂತ ಜಾಸ್ತಿ ಸಪೋರ್ಟ್ ಇರಬೇಕು. ಇಟ್ ಮೀನ್ಸ್ 273 ಕಂಪಲ್ಸರಿ, ಅಂಡ್ ದ್ಯಾಟ್ ಶುಡ್ ಬಿ ಮೋರ್ ದ್ಯಾನ್ 2/3 ಆಫ್ ದ ಪ್ರೆಸೆಂಟ್ ಪೀಪಲ್. ಎಷ್ಟು ಜನ ಕೂತಿರ್ತಾರಲ್ಲ ಸಭೆಗೆ, ಅವರಲ್ಲಿ 2/3 ಜನ ಸಪೋರ್ಟ್ ಕೊಡ್ಬೇಕು ಅದಕ್ಕೆ. ಅಂದ್ರೆ 400 ಜನ ಇದ್ರೆ ಅನ್ಕೊಳ್ಳಿ, ಇಫ್ ದೇರ್ ಆರ್ 400 ಪೀಪಲ್, 2/3 means 267. 2/3 is supporting, but 267 is not equal to 273. 273 ಸಿಗ್ತಾ ಇಲ್ಲ ನಮಗೆ. ಸೊ ಇನ್ ಅದರ್ ಕೇಸ್, ಇಫ್ 500 people are sitting, out of that 334 people are supporting, that is more than 273, it is approved. So ಸ್ಪೆಷಲ್ ಮೆಜಾರಿಟಿ ಅಂಡರ್ 368 ಅಂತಂದ್ರೆ ಇದಾಗುತ್ತೆ. ಕ್ಲಿಯರ್? ನೆನ್ಪಿಟ್ಕೊಳ್ತೀರಿ ಇದನ್ನ? So I will upload this screenshot in our group. ಹಾ, ಹೇಳ್ತೀನಿ, ಅದನ್ನ ಹೇಳ್ತೀನಿ, ಒಂದೇ ನಿಮಿಷ. ಇದನ್ನ ಮೊದಲು ಅಪ್ಲೋಡ್ ಮಾಡೋಣ ಇರಿ, ಮತ್ತೆ ಮರೆತರೆ ಪ್ರಾಬ್ಲಮ್ ಆಗತ್ತೆ. ದೆನ್ ಅದರಲ್ಲಿ ಮತ್ತೆ ಸ್ಪೆಷಲ್ ಮೆಜಾರಿಟಿ ಫಾರ್ ಅದರ್ ಪ್ರೊವಿಷನ್ಸ್ ಅಂದ್ರೆ ದಿಸ್ ಈಸ್ ಅದರ್ ದನ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಸಂವಿಧಾನ ತಿದ್ದುಪಡಿ ಬಿಟ್ಟು ಬೇರೆ ಬೇರೆ ಇರ್ತಾವಲ್ಲ, ಇಲ್ಲಿ ನೋಡಿದಾಗ 2/3 ಆಫ್ ದ ಮೆಂಬರ್ಸ್ ಪ್ರೆಸೆಂಟ್ ಇನ್ ವೋಟಿಂಗ್, ದಾಟ್ಸ್ ಇಟ್. ಜಸ್ಟ್ 2/3 ಸಪೋರ್ಟ್ ಇದ್ರೆ ಸಾಕು. It means, for example, if there are 400 people sitting, the house capacity is 545. 2/3 means 267. It is 2/3 support. This will be approved. ಸಣ್ಣ ಯಾವ್ದಾದ್ರು ಪ್ರೊವಿಷನ್ ಗಳಿಗೆ ಇದನ್ನ ಅಪ್ಲೈ ಮಾಡ್ತಾರೆ. ಅರ್ಥ ಆಯ್ತಾ? ಇಷ್ಟೇ. Simple majority means only present people. Absolute majority
ಟೋಟಲ್ ಮೆಂಬರ್ಶಿಪ್ ಪ್ಲಸ್ 1. ಎಫೆಕ್ಟಿವ್ ಮೆಜಾರಿಟಿ total membership minus vacant seats plus half plus 1. Special majority total membership half plus 1 and the people sitting 2/3 of the people sitting ಎಷ್ಟು ಜನ ಕೂತಿದ್ದಾರೆ ಅದರಲ್ಲಿ 2/3 ಇರಬೇಕು. ಟೋಟಲ್ ಲೆಕ್ಕ ಹಾಕಿದಾಗ 273 ಕಿಂತ ಜಾಸ್ತಿ ಆಗಿರಬೇಕು ಆ ತರ.